ನಡಿ ಒಳಗೆ ಹೋಗೋಣ. ಒಳಗೆ ಬೇಡಪ್ಪ, ನಾನು ಇಲ್ಲೇ ಕುಳಿತುಕೊಂಡು ಊಟ ಮಾಡುತ್ತೇನೆ. ಮಗು, ನೀನೇಕೆ ಈ ರೀತಿ ಮಾತನಾಡುತ್ತಿರುವಿ? ಇದು ನಿನ್ನ ಮನೆಯಲ್ಲವೇ? ಮನೆ ಹೌದು ಚಿಕ್ಕಪ್ಪ, ಅಪ್ಪನಿಲ್ಲದ ಮನೆಯೇ ಒಳಗೆ ಹೋಗುವಂತಿಲ್ಲ. ತಂಗಿ, ಇವನು ಬಹಳ ಹಠ ಮಾರ್ಯನಮ್ಮ. ಇವನಿಗೆ ಇಲ್ಲಿಗೆ ಊಟಕ್ಕೆ ಬಡಿಸಿ ಬಿಡು. ನಾವು ಸ್ವಲ್ಪ ಮಾಮನವರಿಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀವಿ. ಬಾವಲಿಯ ಹೋಗೋಣ. ಬಾರಪ್ಪ ಕಟ್ಟ, ಬಹುದಿನದಿಂದ ತಾಯಿ ತುತ್ತು ಕಾಳದೆ ನೀಡು. ಇನ್ನು ನಾನು ತಾಯಿಗೆ ಊಟ ಬಡಿಸ್ತೀನಿ. ಕಾಳು ತರ್ತೀನಿ. ಹಣ್ಣು ಮನೆಯಲ್ಲಿ ಊಟದ ವ್ಯವಸ್ಥೆ. ಇವರು ಯಾವ ಊರ ತಿರುಕಡೆ ಊಟಕ್ಕೆ ಕುಳಿತವಳು. ಅಕ್ಕ, ಇವಳು ತಿರುಕಣಲ್ಲಕ್ಕ, ಇವಳು ತಿರುಕಣಲ್ಲ. ಈ ಮನೆಯಲ್ಲಿ ಬಾಳಿ ಬದುಕಿ ಹೋದ ನಂದಾದೀಪ ಅವಳ ಮಗ. ಈ ಮನೆಯ ನಂದಾದೀಪ ಅಕ್ಕ, ಈ ಮನೆಯ ನಂದಾದೀಪ. ಬೇಳೆ ಕೈಯೊಬ್ಬರು ನನ್ನ ಗಂಡನಿಗೆ ಒಂದು ಮಕ್ಕಳೇ ಆಗಿರುವಂತೆ ನೀವೇ ಈ ಕೂಸನ್ನ ಮದುವೆಗೆ ಮುಂಚೆ ಇತ್ತು ಇಲ್ಲಿಯವರೆಗೂ ಆಪತ್ ಬಾಂಧವರ ಆಚೆಯಲ್ಲಿ ನನ್ನ ಕೈ ಬಿಟ್ಟು ಈಗ ತಿಪ್ಪನ ಮೈದೂರಿನ ಕೈ ಹಿಡಿದು ಅವರಿಗೇನೆ ಮೋಸ ಮಾಡಿ ಈಗ ಇವನಿಗೆ ಈ ಮನೆಯ ಕೀರ್ತಿ ನನ್ನ ದೀಪವೆಂದು ಚೆನ್ನಾಗಿ ಹೇಳುವೆಯೋ ಹೊರಸು ಮಂಡೆ. ಯಾರು ನಿಮ್ಮಮ್ಮ? ಶುಭ ತಿರುಕವರ ಬಳಿಯ ಅಮ್ಮ ಎಂದು ಬಂದು ತಕ್ಕಂತೆ ಊಟ ನೀಡಿಕೊಂಡು ನನಗೆ ಶ್ರೀ ವಕರದ ದೃಷ್ಟಿಯಿಂದ ನೋಡಿದೆಯೋ. ಈಗ ಈ ಒಳ್ಳೆ ಓದ್ರಿಂದ ಹೊರಗೆ ಹೋಗಿದೆಯೋ ಇಲ್ಲ ಕತ್ತಿಗೆ ಕೈ ಕೊಟ್ಟು. ಅಮ್ಮ, ನನ್ನ ಸಲುವಾಗಿ ನೀನೇಕೆ ಒಳಗೆ ವಧಿಸಿಕೊಂಡು ಸಂಕಟ ಪಡುತ್ತಿರುವ ತಾಯಿ? ಈ ರೀತಿಯ ಅವಮಾನಕ್ಕೆ ಮಾತನಾಡಿಸಿಕೊಂಡು ನಾನಾದರೂ ಈ ಮನೆಯಲ್ಲಿ ಇದ್ದೇನು ಮಾಡಲಿ ತಾಯಿ? ನನ್ನ ಮನೆಯ ತಾಯೇ ನನ್ನಿಂದ ದೂರವಾಗಿ ಹೋಗಿರುವಾಗ ತಾಯೇ ನನ್ನಿಂದ ದೂರವಾಗಿ ಹೋಗಿರುವಾಗ ನನಗೆ ಈ ಮನೆಯಲ್ಲಿರೋ ಆಸೆ ಆದವರು ಏಕೆ ತಾಯಿ? ಒಳ್ಳೆ ಸಂತೋಷದಿಂದ ಇರಲಿ. ನಾನಿನ್ನು ಹೋಗಿ ಬರುತ್ತೇನಮ್ಮ, ಹೋಗಿ ಬರುತ್ತೇನೆ. ನನಗೆ ಬೇಕಾದ ಶಿಕ್ಷೆಯನ್ನು ಕೊಡ್ಲಿ, ನಾನು ಅನುಭವಿಸ್ತೀನಿ. ಆದ್ರೆ ನೀನು ಮಾತ್ರ ಈ ಮನೆಯಿಂದ ಹೊರಗೆ ಹೋಗ್ಬೇಡಪ್ಪ, ಹೊರಗೆ ಹೋಗ್ಬೇಡ. ನೀನು ಹೋದ್ರೆ ನನ್ನ ಗತಿ ಹೇಗಪ್ಪ? ನನ್ನ ಗತಿ ಹೇಗೆ? ಅಮ್ಮ, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದ ನಾನು ನಿನ್ನ ಮಾತಿಗೆ ಏನಂದ ಉತ್ತರ ಕೊಡಿ ತಾಯಿ? ಹಿಂದಿನ ನಾಡಿಗಾಗಿ ಸತ್ತು ಹೋದವರ ಲಕ್ಷ್ಮಣವರ ಕಥೆಗಳು ನಿನ್ನ ಕೇಳಿದವಮ್ಮ. ಅವರು ವೈರಿಗಳನ್ನೇ ಹೋರಾಡಿ ಸರ್ಕಾರದ ಒತ್ತಡಕ್ಕೆ ಕುಸಿದು ಇತರ ಭೂಮಿಯಲ್ಲಿ ಇಳಿದಾಗ ಅವರ ತಮ್ಮ ತಮ್ಮ ತಾಯಿಯಂದಿರಿಗೆ ಹೇಳುವುದಂತೆ ಉದಯವ ವೆಂಕಟಪತಿ ತುಳಸಿಗೆ ಹೆಣ್ಮಪ್ಪನೇ ನಮ್ಮನ್ನು ಕೈಬಿಟ್ಟು ನಿಂತಿರುವಾಗ ನಾನು ನಿಮ್ಮನ್ನು ಕಾಪಾಡಲು ಸಾಧ್ಯವಾಗುತ್ತಿಲ್ಲ ತಾಯಿ. ನಾನು ಕೂಡ ಅವರ ಮಾತಿನಲ್ಲಿ ಹೇಳುವೆನಮ್ಮ, ಅವರ ಮಾತಿನಲ್ಲಿ ಹೇಳುವೆ. ಏನಂತ ಕಂದ? ನನ್ನ ಹೆತ್ತ ನನ್ನ ಧರ್ಮ ದೇವತೆನೇ ನನ್ನ ಕೈ ಬಿಟ್ಟು ಹೋಗಿರುವಾಗ ಮಲ ಎಂಬ ಮಾತೆಯ ಮದಕ್ರೋಧದಲ್ಲಿ ಸಿಕ್ಕಿ ಸಾಯುತ್ತಿರುವ ನಾನು ನಿನ್ನ ಮುಂದೆ ಹೇಗೆ ಕಾಪಾಡಲಿ ತಾಯಿ? ಹೇಗೆ ಕಾಪಾಡಲಿ? ಅದಕ್ಕಾಗಿ ನಿನ್ನ ಕೈ ಮುಗಿದು ಹೇಳುವೆನಮ್ಮ, ನನ್ನ ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನಮ್ಮ, ನನ್ನ ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ಯಾಕೋ ಯಾಕೆ ಹೀಗೆ ಮಾತನಾಡ್ತಾ ಇದೀಯಾ? ಏನಿದು? ಯಾಕೋ ನಿಮ್ಮ ತಂದೆ ಇಲ್ವೇನೋ? ನನ್ನ ಮುಂದೆ ಹಾರಾಡಿ ಮಾತಾಡ. ಕೇಳ್ತಿರಲ್ರಿ, ನನ್ನ ಬಂಗಾರದಂತ ಮಗನನ್ನ ತಿರುಕನಂತೆ ಹಾರಿಗೆ ಕುಡಿಸಿ ಊಟ ಮಾಡಿಸ್ತಿದ್ದಾಳೆ. ಹೇಗೆ ಮಾಡಿದೆ ಅಂತ ಕೇಳಿದ್ರೆ ನನ್ನನ್ನೇ ಹೊಟ್ಟೆಗೆ ಬರ್ತಾಳೆ. ಅಕ್ಕ, ನೋಡ್ರಿ ನೋಡ್ರಿ, ಮತ್ತೆ
ಸತ್ರೆ ಏನಾಯ್ತು? ನಾವಿದ್ರೆ ಇವಳು ಉಪಚಾರ ಇರಲಿ ಬಿಡಿ ಪ್ರೀತಿ, ಏನು ಸಣ್ಣವಳು ತಿಳಿಯದೆ ಒಂದು ತಪ್ಪು ಮಾಡಿದ್ದಾಳೆ, ಅದನ್ನೇ ದೊಡ್ಡದಾಗಿ ಮಾಡುವುದು. ಹಲೋ ರವಿಕುಮಾರ, ಈ ನಿಮ್ಮ ಚಿಕ್ಕಮ್ಮನ ಜೊತೆ ಒಳಗೆ ನಡೆಯಪ್ಪ. ಅಮ್ಮ ಜ್ಯೋತಿ, ಈ ಮಗುವನ್ನು ಕರೆದುಕೊಂಡು ಒಳಗೆ ನಡೆಯಮ್ಮ. ಆಗ್ಲಿ. ಏನ್ರಿ ಇದು ಅಸಭ್ಯತನ? ನನಗೆ ಒಂದು ಮಕ್ಕಳಿಲ್ಲವೆಂದು ಸುಳ್ಳುತನ ಹೇಳಿ ನೀನೇ ಈ ಮನೆಗೆ ಸರ್ವಾಧಿಕಾರಿ ಎಂದು ಹೇಳಿ ಇಷ್ಟೊಂದು ಹೊಲಸು ತುಂಬಿರುವಿರಾ ಈ ಮನೆಯಲ್ಲಿ? ನೋಡು ಪ್ರೀತಿ, ಅದುವೆಲ್ಲ ನಿನಗೆ ತಿಳಿಯದ ವಿಚಾರ. ನನ್ನ ಗೆಳೆಯನಾದ ಶರತನು ನನ್ನೆದುರಿಗೆ ನಿನಗೆ ಎಲ್ಲ ವಿಷಯವನ್ನು ಹೇಳಿದವೆ. ಯಾಕೆ ನಿನಗೆ ಅದರ ಚಿಂತೆ? ನಾನು ಸರ್ವಾಧಿಕಾರಿ ಆದರೆ ನೀನು ಸರ್ವಾಧಿಕಾರಿ ಹೆಂಡತಿ ಅನ್ನೋನೇ ನನ್ನ ಚಿನ್ನ. ಇದು ಒಂದು ಜಾಣತನವೇ? ಅದುವೆಲ್ಲ ನಾ ರಾಜಕೀಯ ರಂಗ ಸೇರಿದ ಮೇಲೆ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳ್ತೇನೆ ಚಿನ್ನ. ಮೊದಲು ಬೇಸತ್ತ ಬಂದ ಈ ಕಲ್ಲಾದ ಹೃದಯಕ್ಕೆ ನುಡಿಸು ನನ್ನ ಪ್ರೇಮವರಾಗವನ್ನು. ಚಿನ್ನ, ಒಂದು ನೆನಪಾಯಿತು ತಡಿ. ಪಿಚ್ಚರಿಗೆಯಲ್ಲಿ ಮಲ್ಲಿಕಾರ್ಜುನ ಜಾತ್ರೆ ಅತಿ ವಿಜೃಂಭಣೆಯಿಂದ ಸಾಗಿದೆ. ಆ ದೇವರಲ್ಲಿ ದರ್ಶನವನ್ನು ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕರಿಸನು. ಅಂದ ಹಾಗೆ ಆ ಜಾತ್ರೆಯನ್ನು ವಿಜೃಂಭಣೆ ಮಾಡುತ್ತಿನ ಈ ತೆಗೆದುಕೋ ಅಲ್ಪ ಕಾಣಿಕೆಯನ್ನು. ಅಯ್ಯೋ ಅಯ್ಯೋ ನನ್ನ ರನ್ನ, ಕರೆಗಳ ಮಾತು ಎಂದಾದ್ರೂ ಮೀರೋದುಂಟೆ?
ಹೂವಣ್ಣ ಸುಂಟಿಯವರು ಈ ಕಮಿಟಿಯವರಿಗೆ ಈಗ ನಮ್ಮ ಮಹಿಳಾ ಕಲಾವಿದರಿಗೆ ಸನ್ಮಾನ ಇರ್ತದೆ, ಒಂದು 2 ನಿಮಿಷ. ಹಿಂಗೆ ತುಂಬಾ ಏರಿ ಕೊಟ್ಟಿದ್ದಾರೆ, ಅವರಿಗೆ ಕೂಡ ತುಂಬಾ ಏರಿ ಆಗಿರುತ್ತೆ.
ಸತ್ಯಮೇ ಜಯಂತಿ ಎಂಬ ಶಬ್ದ ಸತ್ತು ಹೋಯಿತು ಇಂದಿನ ಕಲಿಯುಗದಲ್ಲಿ. ನಿತ್ಯ ಬದುಕುದು ಮುಂಡರ ಪ್ರಪಂಚದಲ್ಲಿ ಬಣ್ಣದ ಗುಂಡಾಗೇರಿ. ಆ ಗುಂಡಾಗೇರಿ ನನ್ನ ಬಂಡವಾಳ ಮಾಡಿಕೊಂಡು ದಟ್ಟರ ಮೇಲೆ ದುಡ್ಡಿನ ದಬ್ಬಾಳಿಕೆ, ದೀನ ದಲಿತರ ಮೇಲೆ ದೌರ್ಜನ್ಯ, ಚಂದೂಳಿ ಚೆಲುವಿನ ಮೇಲೆ ಅತ್ಯಾಚಾರ, ಈ ಊರಿನಲ್ಲಿ ನನ್ನದೇ ಆದ ಸರ್ವಾಧಿಕಾರ. ಪ್ರೀತಿ ಈ ಪಂಜರಕ್ಕೆ ನಿನ್ನೆ ರಂಜನೆಗೆ ನೆಚ್ಚಿ ನಿನ್ನಿಂದಲೇ ನನ್ನಿಂದ ದೂರಾಗುವುದು ಒಲಿಸಿಕೊಂಡು ಲಕ್ಷ್ಮಿ ಪುತ್ರನಾಗಿ ಮೆರೆಯುವ ನಿನ್ನ ಗಂಡನನ್ನು ಕೊಂದು ಆಮೇಲೆ ನಿನ್ನನ್ನು ಕೊನೆಗೂ ಕೊಂದು ಬಿಡದಿದ್ದರೆ ನನ್ನ ಹೆಸರು ಸರತ್ನೇ ಅಲ್ಲ. ಹಲೋ ಮಿಸ್ಟರ್ ಶೇಖ್, ಎಷ್ಟು ಬೇಗದಿಂದ ಹೊರಟಿರಲಿಲ್ಲ? ಯಾಕೆ? ಡಿಯರ್ ಪ್ರೀತಿ, ವೆಲ್ಕಮ್. ನಿನ್ನ ಗಮನ ಬಿಟ್ಟಿಂದ ಹತ್ತರಿಂದ ಹೊರಟಿದ್ದೆ, ಅಷ್ಟರಲ್ಲಿ ನೀನೇ ಬಂದು ಬಿಟ್ಟಿಯಲ್ಲ, ಸಂತೋಷ. ಅವತ್ತೊಂದು ವಿಷಯ ಹೇಳ್ತಿರಲಿಲ್ಲ, ಏನದು? ಹೇಳ್ತೀರಾ? ಅದು ಅಂತಿದ್ದ ವಿಷಯವಲ್ಲ ಪ್ರೀತಿ, ನಿನ್ನ ಬಾಳು ಬಂಗಾರ ಆಗುವ ವಿಷಯ. ಅಂದ್ರೆ ಏನಿದೆ ಜ್ಯೋತಿ, ನಿನ್ನನ್ನು ಎರಡನೇ ಮದುವೆ ಮಾಡಿಕೊಂಡು ಮೂರನೇ ಮದುವೆ ಆ ಜ್ಯೋತಿ ಜೊತೆ ಸಂಪೂರ್ಣವಾಗಿ ವರ್ತಿಸುತ್ತಾನೆ ಆ ನಿನ್ನ ಗಂಡ. ಪ್ರೀತಿ, ಈ ರೀತಿ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮೇಲೆ ಚಿಲ್ಲಾಡಿ ನಾನೇನು ಮಾಡಲಿ? ನಂದು ಹೇಳುವ ಕರ್ತವ್ಯ ಇತ್ತು, ಹೇಳಿ. ಇದರ ಮೇಲೆ ನಿನ್ನ ಇಚ್ಛೆ. ಇದೆಂತಹ ದೊಡ್ಡ ನನ್ನ ಭಾರ ಈ ಗಂಡನಿಗೆ ಗೊತ್ತು ತಿಳಿದಾಯ್ತು. ಈಗ ನಾನೇನ್ ಮಾಡಿ? ಇದಕ್ಕೂ ಇರೋದು ಒಂದೇ ದಾರಿ ಪ್ರೀತಿ. ನಾವು ಹೇಗೆ ನೀನು ಕೇಳಿದ್ರೆ ಚಿನ್ನದ ಮನೆ ಕಟ್ಟಿ ಮಂಚವಿರೋದು, ಇಲ್ಲವಾದ ಹಾದಿ ಬೀದಿ ಭಿಕ್ಷಕನಾಗಿ ಆ ಜ್ಯೋತಿ ಎತ್ತಿ ಹಾಕಿದ ಅಳಸಿದವನ್ನು ತಿಂದು ಜೀವಿಸಬೇಕಾಗುತ್ತದೆ ಜೋಕೆ. ಹಾಗಾದ್ರೆ ಈಗ ಆ ಜ್ಯೋತಿಯನ್ನ ಗೊಂಡಿಟ್ಟು ಕೊಂದು ಬಿಡಲೇ? ಛೇ ಛೇ ಛೇ, ಹಾಗಲ್ಲ ಪ್ರೀತಿ. ಅವನು ಬಂದರೆ ನಿನ್ನ ಬಾಳಿಗೊಂದು ತೃಪ್ತಿ ಸಿಗಲಾರದು. ರಾತ್ರಿ ತೇಜಪುಂಜನಾಗಿ ನಿನ್ನ ಗಂಡ ಬಂದ ಪ್ರಾಮಾಣಿಕತೆ ಮತ್ತು ಮಾತನ್ನು ಹೇಳಿ ಅವ್ರ ಅಣ್ಣ ತಮ್ಮನಿಂದ ಆಸ್ತಿಯನ್ನು ಸಹಿತುವುದಕ್ಕೂ ಮೊದಲು ಆಮೇಲೆ ಏನಿದೆ ಪ್ರೀತಿ, ಆ ಜ್ಯೋತಿ ಮಾಡಿದ ನಿನಗೆ ಮುಗಿಯುತ್ತಿರಬೇಕಾದರೆ ಆ ರಾಜನನ್ನು ಮನೆ ಸಲಿಗೆ ಬಿಡಿಸಿ, ಆ ಹುಲಿಯಾಲನ್ನ ಬಲತ್ಕಾರಕ್ಕೆ ಬಂದನನ್ನು ಅವನು ಮನೆ ಸಲಿಯಲ್ಲಿ ಬಿಡಿಸಿ ಈ ಡಾಬಿಕನ ನಾಟಕ ಮಾಡಿಬಿಡು ನಿನ್ನ ಗಂಡನ ಮುಂದೆ. ಗುಡ್ ಐಡಿಯಾ. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ ನನ್ನ ಐಡಿಯಾ. ಸಹಿ ಹಾಕಿದ ನಂತರ ನಿನ್ನ ಗಂಡನನ್ನು ಗುಂಡಿಟ್ಟು ಕೊಂದು ಬಿಡು. ಶರತ್, ತಾನು ಕಟ್ಟಿದ ಗಂಡನನ್ನ ಕೊಂದು ಮುಂದೆ ನಡೆದತಿ? ಛೇ ಹುಚ್ಚಿ, ಇಡೀ ಸರಿ ಸಂಪತ್ತಿಗೆ ನೀನೇ ಹೊಡಿತೀಯಾದ ಮೇಗೆ ನಾನಿಲ್ಲವೇ ನಿನ್ನ ಕೈ ಹಿಡುವ ಪತಿ. ಎಂತಹ ಚಾಣಕ್ಷತೆಗೆ ನಿಮ್ಮದು. ಅವಳಿಯಾಗಿ ಖಗೋಳವನ್ನೇ ಸುತ್ತಲು ಹೋಗುವುದರ ಬಾಳಿಗೆ ಹೊಸ ಚೇತನ ತಂದುಕೊಟ್ಟ ನಿಮಗೆ ನಾನಿದು ರೆಡಿಯಾಗಿದ್ದೇನೆ. ಹಾಗಿದ್ದರೆ ಈ ಮನ ತನಿಸುವ ಪ್ರೇಮಿಗೆ ಹಾಡಬಾರ್ದೇ ನನ್ನ ಚಿನ್ನ? ನಿಮ್ಮ ಮಾತಲ್ಲಿರೋದಂತೆ
ಚೆಲುವೆ ಚೆಲುವೆ ಬೇರೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರ ನನ್ನ ಸೀತೆ ಚೆಲುವಾ ಚೆಲುವಾ ಬೇಯೂರ ಚೆನ್ನ ಚೆಲುವಾ ಯಾಕೋ ಯಾಕೋ ನೀ ನನ್ನ ಮನವಾ ಗುಡಿಯ ತರಲಿ ಪ್ರೇಮದಾರ ಕಣ್ಣ ಸನ್ನೆಯಲ್ಲಿ ಇಂದಲೊರ ದೊರೆತಾಗ ಬೆರಳಿನ ಕೈಯಲ್ಲಿ ಸ್ವರ್ಗರೂಪ ಮೆರೆದಾಗ ಏನ ಹೇಳಲೀಗಲ ಮಾತುಗಾರನೇ ನೇರ ಮಾಡಲಿ ಜೀವನ ಜೀವ ಯಾರಿದೆ ಅಂತರಂಗ ಹಾರಾಡಿದೆ ನೀರಿನಲ್ಲಿ ತೇಲಾಡಿದೆ ನನ್ನ ನಾಮ ಚೆಲುವೆ ಚೆಲುವೆ ಬೇರೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಹೋಗು ಹೋಗು ಎನ್ನೆ ಹೋಗು ಈಗೇನು ಗೊತ್ತಾಗಬೇಕು ಈ ಶರತ್ತನ ಮಾಯಾ ಕುತಂತ್ರ ಈ ಮಾಯಾ ಕುತಂತ್ರದಲ್ಲಿ ನೀನು ತಿಳಿದುಕೊಂಡಿರುವಂದಾಗ ಅಕಿರತೆ ಅಂತ ಕುಕ್ಕಿ ಕುಕ್ಕಿ ತಿನ್ನುವೆ ಆ ನಿನ್ನ ತಂಗಿ ಜ್ಯೋತಿಯನ್ನು ಅಂದು ನಿನ್ನ ಮನೆಗೆ ಬಂದಾಗ ನೀತಿ ಪ್ರತಿವರ್ತನತೆ ವರ್ತಿಸಿ ಈಗ ರಾಮಾಯಣ ಸೀತೆಯಂತೆ ಬಂದು ಬೀಳುವೆ ನನ್ನ ಅರಮನೆಯಲ್ಲಿ ಅಲ್ಲಿಗೆ ತೋರಿಸುವೆ ನನ್ನ ಕೈ ಚಳಕದ ಬಲವಾದ ಛಲವನ್ನು ಈ ಶರತ್ತನ ಕೈ ಚಳಕದ ಬಲವಾದ ಛಲವನ್ನು ಜ್ಯೋತಿ 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 ಬರ್ತೀನಿ ಭರತನ ಬೆನ್ನತ್ತಿ ಮಂಜನ ಎಳತನ ಕೈಲಕ್ಕಿ ಮಡಿದರೆ ಮಾರೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ ಕೈದಿಯಾಗಿ ನಿಂತೈತಿ ಸಂಭವಬೇಕೇನ್ರಿ ಅಂತೀನಿ ಹೆಣ್ಣಿನ ಜೀವನ ಇಷ್ಟ ಕಷ್ಟ ತಿಳ್ದು ಬರ್ತಿದ್ರ ಮೊದ್ಲೇ ಮಕ್ಕಳಿಗೆ ಹುಡಿರ್ಕಿಲ್ಲ ಗೌಡ್ರ ಮನ್ಯಾಗ ಕೆಲಸ ಮಾಡಿ ಬಸ್ ಅಂತ ಬರ್ಬಾರ್ದ ಬಸ್ ಅಂತ ಬರ್ತಾನ ಹಿಂಗೆ ಹೋಗತ್ ಹೋದ್ರ ಕೊಳ ಎತ್ತಿ ಬಂದ ಮನೆಗೆ ಹಾಯ್ತಾನ ಹಿಂಗಂತ ಯಾರನ್ನ ಕೈ ಹಿಡಲಿ ಯಾರನ್ನ ಮದುವೆ ತಿಳಿದ ನೇತ್ರಂತಿ ಲವ್ ಆತು ರಬ್ಬಡ ಆತು ಮಂದಿಯದ ಮದುವೆ ಆತು ಕೈ ಮುಗಿತೀನಿ ಮದುವೆಗೆ
ಎಲ್ಲ ಸುಳ. ಏನು ಪಾಯ್ದು ನಾನು ಇಲ್ಲೇ ಮೈಸೂರು ಮಹಾರಾಜನ ಲಗ್ನ ಸಿಂಗಾರಿ ಅವ್ವ ನನ್ನ ಮೈಸೂರು ಮಹಾರಾಜನ ನೀವು ಪಂಡ್ರಪುರ ಪಿಂಡ್ರಿಕೆ ಅಲ್ಲ ನಿನ್ನ ಮಕ್ಕ ನೋಡಿದ್ರ ಸಾಕ ಜಂಗ್ರತ್ತು ಟೊಂಕ್ ನಡ ಆಗೈತಿ. ಸಿಂಗಾರಿ ಡಂಕ್ ಹತ್ತದ ನಳದ ಬಗ್ಗೆ ಅದು ವಿಚಾರ ಮಾಡಕ್ ಹೋಗ್ಬೇಡ. ಡಂಕ್ ನಳದ ಹತ್ತಿದ ಬಗ್ಗೆ ಸತ್ ತಾಂಬೆ ಹಚ್ಚಿ ತೊಳೆದು ನೋಡ. ನಿನ್ನ ಕೊಡ ಒಂದ್ ವರ್ಷದಾಗ ಆಪರೇಷನ್ ಬರ್ತದ ಬಲು ಜೋಕಿ. ನನ್ನ ಕೂಡ ಆಪರೇಷನ್ ಹೆಂಗ್ ಬರ್ತೈತ ನಾನು ನೋಡತ್ತನು. ಹಂಗಾದ್ರೆ ಇಟ್ಟು ನೋಡವನ ಅವನ ನಿನ್ನ ತಳನೆ ಹೋಗಿಸಿ ಬಿಡ್ತಾವ ಹೊತ್ತು ಹೊಂಡದ್ರಾಗ. ಒಂದ್ ಸಲ ನೋಡ್ರಿ ಸಾಕ ನೀನ್ ಸೈಜ್ 34. 26 23 ಹೌದು 24. ಕರೆಂಟ್ ಹಾಕು ದಂಟ ಮೊದಲು ಚಂದಾಗಿ ನೀರ್ ಬಿಡಕಲಿ ಆಮೇಲೆ ನಾನು ಕೂಡ ನೀರು ಹರಿಸುವಂತೆ. ಆರಾಮದಿ ಯಾರ ನೀಲ್ಲ ಸುಮ್ಮವ್ವ ಊರ್ ನಿನ್ರಿ. ಪಿಂಡ್ರಿಕೆ ಅಲ್ಲ ಸಿಂಗಾರಿ ಇವು ನವನ ನಿನ್ನ ಕೊಡ ಯಾವಾಗ ನಾನು ನಡೆದ ಬೆಳೆಯಾಗಿ ಇಡ್ತೀವ ನೀರ್ ಬೇಕ ಕತ್ತಿ ನೋಡ ಅಂದನ ನೀರು ಬಿಡವ ನೋಡ. ನೀ ಬರೇ ಮುಂದೆ ಓಡಿ ಆದ್ರೆ ನಡೆಯಲ್ಲ ಮನ ಯಾಕತ್ತಾಗರ ನಡೆದಿಲ್ಲ. ನನ್ನ ನೀರು ಬೇಡ ನೀನು ಮದುವೆನೂ ಬೇಡ ನನ್ನ ಮನೆಯಾಗ ಹುಡುಗ ಬ್ಯಾರೆ ಬರ್ತಾನ. ಅವ ಯಾವಲೇ ಈ ಬೆಂಕಿ ಮೇಲೆ ಕೈ ಇಡು ಚಂದ ಯಾವ ಬರ್ತಾನ ನೋಡ್ಕೊತ ಹುಲಿ ಹೋಗ್ಯಾನ. ಹಂಗ ಹುಲಿ ಬರ್ತಕ್ಕ ಒಗದ ಬಿಡು ಹಣಮ ದೇವರ ಬೇಗ. ಲಕ್ಷ್ಮೀ ನಿನ್ನ ನಡುವ ಏನೇನು ನಡೆದಿಲ್ಲ. ಬಿಸಿಗೆ ಮಲ್ಲಯ್ಯನ ಅಂಗಾರ ಮುಟ್ಟುತ್ತನ ನಾನಿನ್ನ ಬಿಡುವುದಿಲ್ಲ. ಛತ್ರಿ ಎನಿಸಿಕೊಂಡ ಕಿಲಾಡಿ ಗಂಡು ಬಂಡೆ ಹರಿಸ್ಕೊಂಡ ಮಲ್ಲಾಗ ಹೋಗೋರ್ ಗತಿನೇ ಇಲ್ಲ ಅಂತ ಹೇಳಿ ನೀ ಗಂಡು ಹರಕ ರಬ್ಬರ್ ಚಂದ. ಇದೇನ್ ಸಿಂಗಾರಿ ಹಿಂಡು ಮಂದಿ ಆಗ ದುಂಡಾಗ ಮಾತಾಡಿದ್ ನೀನು ಈ ಬಂಡ ಅಡಿಸಿ ಮಗನಿದ್ರೆ ಕೆಂಡದಂಗ ಮಾತಾಡಿದಿಲ್ಲ ಯಾಕ? ಏ ಸಿಂಗಾರಿ ಅವನು ಬಿಟ್ಟು ನನ್ನ ಕೈ ಹಿಡಿಯಾಕ ಏನ್ ಮಾಡ್ತಿ? ಆಕಿನ ಕೈ ಹಿಡಿಯಾಕ
ಮಗನ ನಾ ಬಂಗಾರ ಬಳಿ ಮಾಡಿಸಿಟ್ಟೀನಿ ನೀ ಏನು ಮಾಡಿಸಿದೀಪ ಮೊದಲ ಬಂಗಾರ ತುಟ್ಟೈತಿ ಮಗ ಬಂಗಾರ ಆಡಿಸ್ಯಾನ ನೀವರೇ ಯಾರು ಬಂಗಾರ ಬಳಿ ಮಾಡಿಸಿರ್ಬೇಕು ನೀವು ಆಕಿನ ಪಾದದಿಂದ ನೆತ್ತಿ ತಕ ಯಾರ ಪದಕ ಮಾಡಿಸಿಟ್ಟು ಆಕಿ ನನ್ನ ಸೂರ್ತನ ನೋಡ್ಬೇಕಂದ್ರ ಕಾಡು ದೂರ ಐತಿ ಸಿರ್ಸನು ದೂರ ಐತೆ ಹುಲಿ ಹಾಲ ಕುಡಿಸ್ಬೇಕಂತ ಮಾಡಿದ್ದೆ ಆಕಿಗೆ ನೋಡ್ಬೇಕನ್ನ ಹುಳಿ ಹಾಲು ಕುಡಿಸ್ಬೇಡ ಮಗನ ಇಲ್ಲೇ ಎಲ್ಲರೂ ಸಂಜೆ ಬೆಟ್ಟ ಇದಾವ ನೋಡ ಅದು ಹಾಲು ತಂದು ಕುಡಿಸಲಿ ಆಕಿ ಕುಡಿದ ನಂತರ ನಾ ದಾನ ಕೊಡೋಣಪ್ಪ ನಂತ ಪಾನಿಂದ ಕುಡಿತೀರ ನೀವ್ರು ಸಿಂಗಾರಿ ಹಂಗ್ಯಾಕ ಸ್ವಲ್ಪ ನೀ ಚೀಪ್ ಆಡ್ರ ನೋಡಲ್ಲ ಕರೆ ಅಲ್ಲೋ ಲಂಗಿ ಹೇಳ್ಬಿಟ್ಟು ಕೇಳ ಅಲ್ಲೋ ಮಗನ ಆಕಿ ಸಮುದ್ರನೇ ಬೇಕಂದ್ರ ಅಲೆಗಳು ತಾಂದ ಆಕಿ ಒಗ್ಯಾನ ಕಲ್ಲಿನಂತ ಬಿಡು ಮರ ಅದನ್ನ ಏ ಪಿಂಡ್ರಿಕೆ ಸಿಂಗಾರಿ ನೋಡಿ ಛತ್ರಿ ಈಕಿ ಅವನ ಸಂಜೀವಿನಿ ಗುಡ್ಡ ಕಟ್ಟಿಬೇಕಂದ್ರ ಈ ಪರ್ವತ ಗುಡ್ಡನ ಹೊತ್ಕೊಂಡ್ ಪಾಂದ್ ಹಿಡ್ಕೊಂಡು ಆಕಿಗೆ ಏನು ಬೇರೆ ಬೇರೆ ತಡಿ ಯಾಕೆ ನೋಡಿ ಜಗಳ ನಾನು ಪ್ರಶ್ನೆ ಕೇಳ್ತೀನಿ ಯಾವ ಉತ್ತರ ಹೇಳ್ತಾನಲ್ಲ ಸಿಂಗಾರಿ ಅವಂಗನ ಒಂದ್ ಯಾಕೆ ಸಿಂಗಾರಿ 10 ಕೇಳ ನನ್ನ ಯಾವ ಕೊಡ್ತಾನ ಮಗ ಉತ್ತರ ಹೌದು ಹುಲಿಯ ಸಿಂಗಾರಿ ಹಾಗೆ ಹೋಲಿ ಅವನು 10 ಹೇಳ್ತಾನ ನನ್ನ ಬಳಕ ಕೇಳಿ ನಿನ್ನ ಉತ್ತರ ಯಾವ್ದೈತೆ ಅನ್ನೋದು ಮುಂಜಾನೆ 4 ಕಾಲು ಮಧ್ಯಾಹ್ನ 2 ಕಾಲು ಸಂಜಿಕೆ 3 ಕಾಲು ನಡುವ ಪ್ರಾಣಿ ಯಾವುದು ಛತ್ರಿ ಇದು ಏನು ಹೋಗೋದಲ್ಲ ಓಕೆ ನಾಮ ಹೋಗೋದಲ್ಲ ಸಿಂಗಾರಿ ಏನು ಇದಂದ್ರೆ ನಾನು ಏನು ಗೊತ್ತಾಗ ಅವನು ಕೇಳ ನೀನು ನಾ ಹೇಳ್ಕತ್ ಮಾಡಿದ ಕರೆ ನೀ ನನಗೆ ಮಾನ್ಯ ಚಿಕನ್ ತಿಂದಿಲ್ಲ ಬರೋಲ್ಲ ನನಗೆ ಒಟ್ಟು ಏನಾರು ತಿನ್ಸಿ ಹೋಗೇ ಬರ್ತೈತಿ ಅದು ಮತ್ ನೀ ಅವ್ನು ತಿನ್ಸ್ದಂಗ ನಂಗೂ ತಿನ್ಸಿದ್ದೆ ಅಂದ್ರೆ ನನಗೂ ನೆನಪು ಉಳಿತಿತ್ತು ಹಂಗಾದ್ರೆ ನನಗಂತ್ರ ನೆನಪು ಬರೋದು ಸಿಂಗಾರಿ ನೀನೇ ಹೇಳ್ಬಿಡು ಬೆಳಗ್ಗೆ ಬಾ ಜಾಮೂನ ತಿನ್ನಿಸ್ತೀನಿ ನಿನಗೆ ಓಲಿ ಬಕ್ರಿ ಹೈ ಸೋತ್ ಹೌದಿಲ್ಲ ಸೋತ ನೀ ಹೇಳ್ಬಿಡು ಸಿಂಗಾರಿ ಇದ್ರ ಉತ್ತರ ಮನುಷ್ಯ ಅದ್ಯಾಗ ಮನುಷ್ಯ ಆಗ್ತೈತೆ 3 ಹೇಳ್ತಿ 2 ಹೇಳ್ತಿ 4 ಹೇಳ್ತಿ ಇರೋ 2 ಇಲ್ಲಿ ನಿಮ್ ಜಾಡಿಸಿ ಹೋಗ್ಯಾಕತ್ರಿ ಹಾಗೆ ನೀ ಇಲ್ಲ 2 ತೋರಿಸಿ ಹೇಳ್ತೆ 4 ಮಾಡಿ ತೋರಿಸಿ ಮುಂಜಾನೆ 4 ಅಂದ್ರಂದ್ರ ಕೂಸಿದಾಗ ಮುಂಜಾನೆ ಅಂಬೆ ತಿರ್ಗಾಡೋದು 4 ಬರೋಬ್ಬರಿ ನೀನಂತ ಹರಕೆ ಬಂದು ತಿರ್ಗಾಡೋದು 2 ಕಾಲಿಲೆ ಈಗ ನೆನಪಲ್ಲ ಎಂತ ಮೊಪ್ಪಾಗಿ ತಿರ್ಗಾಡೋದು 3 ಕಾಲಿಲೆ ಒಂದು ಸಲ ಛತ್ರಿ ಹಿಡಿದ ಇದಕ್ಕೆ ಏನು ಕೊಡಿ ನಿಮಗೆ ಶಿಕ್ಷೆ ಸಿಂಗಾರಿ ಏನು ನೋಡು ನನಗೆ ನಿನ್ನ ಉತ್ತರ ಎಲ್ಲ ಕರೆಕ್ಟ್ ಬರ್ತಾವ ಅದ ನನ್ನ ಕೈ ಹಿಡಿದ್ರ ತಾನ ಸರಳ ಬರ್ತಾವ ಸಿಂಗಾರಿ ಸಿಕ್ಕ ಕೈಲಿ ಸಿಕ್ಕಂಗ ಪ್ರಶ್ನೆಗೆ ಉತ್ತರ ಕೊಡ್ತಾನ ಆ ಮಗನ ಬೆಟ್ ನನ್ನ ಚಕ್ ಬಾ ಅಂತ ಬಹುದ್ರ ಇಬ್ರು ಏ ಸಿಂಗಾರಿ ಈ ಮುಟ್ಟಾಳ ನನ್ನ ಮಗನ ಜೋಡಿ ಯಾನ ಕೊಡ್ತಿ ಬಾಳ ಐತ್ ನಡಿ ನಮ್ಮ ನೀರ್ ಬಿಡುದಾಗಿತ್ತು ಮೊದಲ ಅಲ್ಲಿ ಹೆಣ್ಣು ನೋಡ ಕಂಡಾಟಿ ಹುಡುಗರು ತ್ರಾಸ ಮಾಡ್ಕೊಳತ್ತಾವ ಹೋಗಿ ಕುಣಿತಳ ಸೀರೊಳಯಲ್ಲ ಅಕ್ಕಿ ಮಾರಿ ಮ್ಯಾಲ ಚಂದ್ರನ ಬಮ ಶಾಲೆಗೆ ಸುಮ್ಮಿರು
ಸಣ್ಣ ತಾಲೂಕು ಎನ್ನೂರತ್ತ 5 ರೂಪಾಯಿ ಕೊಟ್ಟಾರ ಕಲೆಕ್ಷನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನಮ್ದು ತ್ರಾಸ ಐತಿ ತಿಳಿದ ಅಡಿಸಿ ಕೊಡ್ತೀರ ಕುಡು ವಾಲ ಬೇಡ ಬೆಣ್ಣೂರು ಸದಾಶಿವ ಮುಗಿದ್ ನೋಡ್ರಿ ಸದಾಶಿವ ಬೆಳ್ಳಿಗೆ ಗೆನೂರು ಇವ್ರು ಕೂಡ 5 ರೂಪಾಯಿ ಕುಡಿದ್ದಾರೆ ಅವ್ರಿಗೆ ತುಂಬ ನಾವು ಹೋಗಿ ಬೆಡ್ಕೊಂಬಂದಾಗ ಮಾಡಾರ ಅವ್ರ ನಮ್ದು ಮಾತ್ರ ಅವ್ರಾಗ ಅಥವಾ ಅವ್ರನ್ನ ತಾಟ ಕೊಡ್ತು ಹೋಗಿ ಬಿಡ್ಕೊಂಡು ಎದಕ್ ಬಂದಿ ಸಮ ಕೊಡು ಈಕಿ ಯಾರು ಅಲ್ರಿ ಬೇರೆ ನನ್ನ ಗಾಡಿ ಮ್ಯಾಗ ಇಂತ ನಾಡ್ರ ಲಕ್ಷ್ಮೀ ಶಿರೋಳ ಅಂದ್ರ ಪೀಸ್ ನೋಡ್ರಿ ಬಾಳ ಮಂದಿ ಕೇಳ್ತಾರ ಈಕಿನ್ಯಾಗ ಹಾಕಿರಿ ಅಂತೇಳಿ ಹಿಂಗ ಹವಾ ಐತಿ ಅಂತ ಹೇಳಿ ಗಾಡಿ ಹವಾ ಮಾಡ್ಸಲ್ಲ ಹಿಂಗ ಹಾಕಿ ನೋಡ್ರಿ ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಕಳ್ಳನಾಯಕನ ಪಾತ್ರ ಮಾಡತಕ್ಕಂತ ವಿಶ್ವನಾಥ್ ಬಿ ಮಸಳಿ ಅವರಿಗೆ ಹಾಗೂ ಕಮಲೇಶ್ವರ ಮಂಡಲ ಬಿಜೆಪಿ ಏನ ಕಾರಣಕ್ಕೂ ಪಕ್ಕ ಗೊತ್ತಿಲ್ರಿ ಅವ್ರ ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ ಬರೀ ನಾ ಪ್ರವೇಶ ಮಾಡೋದ ಬರೀ ಯಾಕ ಡೊಳ್ಳಿನ ಸಂಘ ಗಾಯನ ಸಂಘ ಗರಿಬಡಿಸಿ ಇವರಾದರೂ ಈ ಕಂಪನಿಗೆ 201 ರೂಪಾಯಿ ಕೊಡ್ತಾರೆ. ಅದರಂತೆ ಶ್ರೀ ಶಂಕರಲಿಂಗ ನಾಟ್ಯ ಸಂಘ ಮುಚ್ಚಂಡಿ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅದರಂತೆ ಡಾಕ್ಟರ್ ನೀಲಗಿರಿ ಶ್ರೀ ಮಸಳಿ ಕ್ಯಾನ್ಸೂನ್ ಪಾತ್ರಕ್ಕೆ 5 ರೂಪಾಯಿ ಕೊಟ್ಟಿದ್ದಾರೆ. ಅದರಂತೆ ಸುಟ್ಟಿ 200 ರೂಪಾಯಿ ಕೊಟ್ಟಿದ್ದಾರೆ. ಅದರಂತೆ ರಾವುತ್ ಸೌದಾಗರ್ ಗುಮ್ಮರಿ ಯಶೋಧನ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿದ್ದಾರೆ. ಕಿರಣ್ ಕಟ್ಪಟ್ಟಿ ಸೋಮು ಜಮಖಂಡೇರಿ 50 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ತುಂಬಾ ಆಭಾರಿ ಇರುತ್ತೆ. ಅದರಂತೆ ಅಪ್ಪು ಚಿರಂತಿ ಅವರು ಲಕ್ಷ್ಮೀ ಅವರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡಿ 25 ತೊಲಿದ ಬೆಳ್ಳಿ ಗಣಪತಿ ಕೊಟ್ಟಾರು. 250 ಗ್ರಾಮ. ಅವರು ತುಂಬ ಚಿರೋಣಾಗಿರುತ್ತೇನೆ. ನಮಸ್ಕಾರ. ಲಕ್ಷ್ಮೀ ತಾಯಿ, ಇಂದು ಶುಕ್ರವಾರ ದಿನ ನಿನ್ನ ಪೂಜೆ ಸಡಗರ. ಎಲ್ಲ ಮುತ್ತೈದೆಯರು ಉಡಿ ತುಂಬಿ ನಿನ್ನ ಪೂಜೆ ಮಾಡುವ ಸಂಭ್ರಮ ದಿನ. ತಾಯಿ, ಏನೇ ಆಗಲಿ, ಬಡವರಾಗಲಿ ಬಲಿತರಾಗಲಿ ಹಗಲಿರುಳು ನೀನೇ ನಿನ್ನ ಪೂಜೆ ಮಾಡುತ್ತಾರೆ. ಅವರ ಬಾಳೆಗೆ ಬೆಳಕಾಗಿ ಬಂದು ನಮ್ಮನ್ನು ಕಾಪಾಡಬಾರ. ನಿನ್ನಲ್ಲಿ ಕುಡಿದೆ ತಾಯಿ, ನಿನ್ನಲ್ಲೇ ಕುಡಿದೆ. ಲಕ್ಷ್ಮೀ ಪೂಜೆಯನ್ನು ಹಿಂದೆ ನೇರಿಸಿಬಿಟ್ಟೇನಮ್ಮ. ಇಲ್ಲ ಬಾಲ, ದಿನನಿತ್ಯ ಹೇಗೆ ಪೂಜೆ ಮಾಡುತ್ತಿದ್ದನೋ ಇವತ್ತು ಹಾಗೆ ಪೂಜೆ ಮಾಡ್ತಾ ಇದ್ದೀನಲ್ಲ. ಹಾಗಾದರೆ ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಯಾಕಣ್ಣ ಈ ಸೀರೆ ತಂದೆ? ಅಮ್ಮ, ನಾಳೆ ಶುಕ್ರವಾರ ಲಕ್ಷ್ಮೀ ಪೂಜೆ ಅಲ್ಲಮ್ಮ, ಅದಕ್ಕಾಗಿ ಈ ಸೀರೆಯನ್ನು ತಂದಿರುವೇನಮ್ಮ. ಅಂದರೆ ಬಿದ್ದು ಹೋದ ಮನೆಯಲ್ಲಿ, ಲಕ್ಷ್ಮೀ ಪೂಜೆ ಮಾಡದೆ ಸುಟ್ಟು ಹೋದ ನಿನ್ನ ಹೆಸರಿಗಿದ್ದ ಮನೆಯಲ್ಲಿ ನಿನ್ನನ್ನು ಕರೆಸಿ ಹೇಗಮ್ಮ ಪೂಜೆ ಮಾಡಲಿ?
ಅದಕ್ಕಾಗಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿಕೊಂಡು ಮನಸ್ಸಾರಿ ನಿನ್ನ ಮನೆಯಲ್ಲಿ ಈ ಸೀರೆಯನ್ನು ಉಡಿಸಿ ಹೋಗಲು ಬಂದೆನಮ್ಮ. ನೋಡಿ ಸಿಗದ ನಿರ್ಗತಿಯಾದ ನೀನು ಕಡಿಮೆ ದುಡಿಮೆಯಲ್ಲಿ ದುಡಿದು ಬದುಕುತ್ತಾ ಇದೆಯಾ ನೀನು? ಅಣ್ಣ, ಯಾಕಣ್ಣ ಈ ಸೀರೆ ನನಗೆ ತರಲಿಕ್ಕೆ ಹೋದೆ? ಸೀರೆಯನ್ನು ತಂದು ಮಹಾಲಕ್ಷ್ಮಿಗೆ ಉಡಿಸಿ ಆ ಲಕ್ಷ್ಮಿ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗಳಿಗೆ ಉಡಿಸೋದು ಮನೆ ಹಿರಿಯರ ಕರ್ತವ್ಯಮ್ಮ. ಆ ಕರ್ತವ್ಯವಿದ್ದು ಮಾವ ನಿನಗೆ ಮಾಡುತ್ತಿದ್ದಾನೆ. ಅದೇ ಪೂಜೆಯನ್ನು ನಾಳಿನ ಮನೆಯಲ್ಲಿ ಮಾಡಿ ಈ ಸೀರೆಯನ್ನು ಉಣ್ಣಿಕೊಂಡು ನಿನ್ನ ಅಣ್ಣನಿಗೆ ಆಶೀರ್ವಾದ ಮಾಡಿಬಿಡಮ್ಮ. ಎಷ್ಟು ತಿಳುವಳಿಕೆ ನಿನಗಿದೆಯಪ್ಪ. ನೀನು ಈ ಮನೆಯ ಮಗನಷ್ಟೇ ಅಲ್ಲ, ನೀನು ಈ ಮನೆಯ ದೇವರಪ್ಪ. ಕುಟುಂಬವ ಗಮನಕ್ಕಿಲ್ಲಿ ಈ ಸೀರೆಯನ್ನು ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಜೋಗಿ, ನಿಲ್ಲಿಸು ನಿನ್ನ ಹೇಸಿ ಕೃತ್ಯ. ನೀತಿವಂತರ ಮನೆಗೆ ಬಂದು ಇನ್ನು ಯಾವ ಕೋಕೆ ನಿನಗೆ ಸೀರೆ ಕೊಡುವವರು? ಮನೆಯಲ್ಲಿ ನಿನ್ನ ಗಂಡನ ಕಣ್ಣಲ್ಲಿ ಮಣ್ಣೆಚ್ಚಿ ನಿನ್ನ ಕೈ ಹಿಡಿದು ಕುಣಿದಾಡುವವ. ಇವನು ಕೈ ಹಿಡಿದು ಕುಣಿದಾಡೋಣಲ್ಲ, ತಂಗಿ ಹೇಳಿದಾಗಿ ತಗಲಿರೋ ಕೈ ಓಡಿಸಿ ಇವನು ತಂಗಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡುವನ ನೋಡ ಹುಟ್ಟಿದ ಸಹೋದರ ರಾಜು. ಸಹೋದರನಂತೆ ಸಹೋದರ ಏನೇ ಹೈಮಾನಿ, ಇವತ್ತು ಗೊತ್ತಾಯ್ತು ನಿನ್ನ ಗುಪ್ತವಾದ ನಾಟಕ. ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆಚ್ಚಿ ನೀವೇ ಈ ಕೂಸನ್ನ ಹೆತ್ತು ಆವತ್ತು ಈ ಪಾಪದ ಪಿಂಡವನ್ನ ನನ್ನ ಗಂಡನಿಗೆ ನಿನ್ನ ಮಗನಿಗೆ ನಾಟಕ ಮಾಡಿ ಈ ಮಣಿ ಮತ್ತೆ ಇವತ್ತು ಸೀರೆ ಸಂಭ್ರಮದಲ್ಲಿ ಸರಸವಾಟಕ್ಕೆ ನಡೆದಿದ್ದಾರೆ. ಬರ್ಲಿ ನನ್ನ ಗಂಡ. ಅಕ್ಕ ಮಾತನಾಡಬೇಡ, ಇನ್ನೊಂದು ಸರಿಯಾಗಿ ಮಾತನಾಡಬೇಡ. ಇವನ್ನ ನಾನು ಹುಟ್ಟಿದ ಸಹೋದರಿ ಅಕ್ಕ, ಸಹೋದರಿ. ಅಕ್ಕ ಯಾರು ನಿಮ್ಮಕ್ಕ? ನೀಚ ಗಂಡಸಿನ ಜೊತೆ ಚಕ್ರದ ಹಡಿದು ಸ್ವರ್ಗ ಹೇಳ್ತಾಳಲ್ಲ, ಅವಳು ನಿಮ್ಮಕ್ಕ. ನಾನು ನಿಮ್ಮತ್ತ ಕಣ್ಮುಚ್ಚಾಲಿ ಆಟ ಆಡೋ ಬಂಡರನ್ನ ಒದ್ದು ಈ ಮನೆಯಿಂದ ಹೊರತಳ್ಳೋ ಈ ಮನೆಯ ಮಹಾರಾಣಿ ನಾನು. ಅಮ್ಮ, ನಾಲಿಗೆನು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಪವಿತ್ರವಾದ ನನ್ನ ತಾಯಿಗೆ ಅಪಪವಿತ್ರ ಹೆಣ್ಣೆಂದು ಇನ್ನೊಂದು ಸಾರಿ ನುಡಿದರೆ ಇನ್ನ ನಾಲಿಗೆಯನ್ನು ಕಡಿದು ಚೆಲ್ಲುವೆ. ಎಚ್ಚರದಿಂದ ಮಾತನಾಡು ಮಾತನಾಡು. ಏನು ತಾಯಿ ಗಂಡ? ನಾನೇ ಎತ್ತಿ ಹಾಕಿದ ಅನ್ನ ತಿಂದು ನನಗೆ ಸತ್ತಿಗೆ ಬಂದು ಎದುರಿಗೆ ಮಾತಾಡ್ತೀನಿ. ಏನು ಅರಿಯದ ನನ್ನ ಕಂದನನ್ನು ಹೊಡಿಬೇಡ, ಬಿಟ್ಟು ಅಮ್ಮ, ಕಟುಕನ ಕೈಲಿ ಸಿಕ್ಕ ಕುರಿ ಜೀವದಾನ ಬೇಡಿದರೆ ಅವನು ಬಿಡುವೆನಮ್ಮ. ಅದರಂತೆ ಮಲತಾಯಿ ಕಟುಕದಂತೆ ಮಲತಾಯಿ ಎಂಬರು ಕಟುಕನಕ್ಕಿಂತ ಮಹಾ ಕಟುಕಳಮ್ಮ. ರಾಜ, ಒಳ್ಳೆಯ ಮಾತಿನಿಂದ ಇವನನ್ನ ಕಳೆದುಕೊಳ್ಳೋ ಹೋಗಿಯೋ ಇಲ್ಲ ನೀವರ ಕತ್ತಿಗೆ ಕೈಕೊಂಡು ಹೊರತಲ್ಲೋ. ತಳ್ಳಮ್ಮ ತಳ್ಳು, ನೀ ರಾಣಿ ಮಹಾರಾಣಿ. ಪಟ್ಟ ಬಿಟ್ಟವರವರೆಗೂ ಎಲ್ಲರನ್ನೂ ದೂರುತ್ತಳು. ಯಾಕೆಂದರೆ ಅಧಿಕಾರ ನಡೆಯದ ದನ ಪಿಸಾಚಿಗೆ ಅಧಿಕಾರದ ಪಟ್ಟಗಟ್ಟಿ ಕೂಡಿಸರೆ ಅದು ಎಂಬುದನ್ನೆಲ್ಲ ಮರೆತು ಗುರು ಎಂಬ ಶಿಖರವನ್ನೇರಿ ಮರು ಎಂಬ ಸೊಕ್ಕಿನ ಕೈಕಾಲ ತಪ್ಪಿ ಕೆಳಗೆ ಬಿದ್ದಾಗ ಕರವು ನಿನ್ನ ಕಾಲಿ ನನಗೆ ಕೂಗಿ ಸಾಯುತ್ತಿ ಇದೇ ಕಂದ ನನ್ನ ಬಯಸಿ ನೆನಪಿನಲ್ಲಿ. ಹೌದಮ್ಮ, ಹೌದು. ಈ ರಾಜು ಜ್ಯೋತಿಯರ ಒಂದೇ ರಕ್ತದಿಂದ ಉದ್ಭವಿಸಿ ಎದ್ದಿರುವ ಈ ರಾಜು ಜ್ಯೋತಿಯರ ಒಂದೇ ಕಾಯಿಗಳೆಂಬುದನ್ನು ಮರೆತು ಮರ್ಯಾದೆ ಮೀರಿ ನಿನ್ನ ಕಾಮನಿಯ ಲೋಕಕ್ಕೆ ಎಳೆದು ಮಾತನಾಡ್ತಿರು ಎಂದಾಗ ಇದೇ ಲಕ್ಷ್ಮಿಯ ಶಾಪ ನಿನಗೆ ತಟ್ಟಿ ಮುಟ್ಟಾಳ ಹೆಣ್ಣೆಂದು ಈ ಜನರ ಜನರಿಂದ ಮುಟ್ಟಾಳ ಹೆಣ್ಣೆಂದು ಕರೆಯುತ್ತದೆ ಜ್ಯೋತಿ.
ಯಾಕೆ ಚಿನ್ನ, ಏನಾಯ್ತು ನಿನಗೆ? ಇನ್ನು ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ರಿ ನೀವು. ಅವ್ರ ಎದುರಿಗೆ ಈ ಸೀರೆ ಆಸೆ ತೋರಿಸಿ ನನ್ನನ್ನ ಬಲತ್ಕರಿಸಲಿಕ್ಕೆ ಬಂದಿದ್ದನ್ರಿ. ನಾನು ನಿಮ್ಮ ಮಕ್ಕಳ ಸ್ಥಾನದಲ್ಲಿದ್ದೀನಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು. ನೀನು ಸುತ್ತರ ಸುಳಿಗೆ ಸಿಕ್ಕವರು ಸುಖಪಟ್ರಿ ತಪ್ಪಿನು ಅಂತ ಎಳೆದಾಡಿದ್ರಿ ಈ ಮೂರ್ಖ. ಏನೋ ಶತಮೂರ್ಖ, ನನ್ನ ಕೊಟ್ಟ ಮಾವನಿಗೆ ಬೆನ್ನು ತೋರಿಸಿ ಅವನು ನಮಸನಕ್ಕೆ ಹಾಕಿ ಎಂದು ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿದೆ. ಮಾವ, ಬಿಡಿ, ಮೊದಲು ನನ್ನನ್ನು ಹೊಡಿಬೇಡಿ. ಜ್ಯೋತಿ, ನಾನು ನಿನ್ನ ಮಾವನೆಂದು ಅಭಿಮಾನವು ನಿನ್ನಲ್ಲಿದ್ದರೆ ಮೊದಲು ಮರ್ಯಾದೆಯಿಂದ ಒಳಗೆ ಹೋಗು. ಇಲ್ಲದಿದ್ದರೆ ಇನ್ನೂ ಏನೋ ವಿಷಯ ನಿನಗೆ ಗೊತ್ತಿಲ್ಲ. ಮಾವ, ಎಂತ ವಿಷಯಗಳಿಗೆ ಎಲ್ಲಿ ಸಿಲುಕಿ ಹಾಕಿದ್ದೇನೆ. ಯಾಕೆ ಮಾವ, ಯಾಕೆ ಹೀಗೆ ಮಾತನಾಡ್ತಾ ಇದ್ದೀರ ನೀವು? ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಕೊಂದು ಹಾಕಬೇಡಿ. ನಿಮ್ಮ ಜ್ಯೋತಿ, ನನ್ನ ತಮ್ಮನ ಮೇಲೆ ಆಡುವುದು ಕಿತ್ತಿ ಹಾಕಿದ ಜ್ಯೋತಿ. ಇನ್ನು ಮೇಲೆ ಮರ್ಯಾದೆಯಿಂದ ಮನೆ ಒಳಗೆ ಹೋಗು. ಇಲ್ಲದಿದ್ದರೆ ನಿನ್ನ ಗಂಡನ ಮೇಲೆ ಆಡಿ ಇಟ್ಟು ಜ್ಯೋತಿ. ಲೇ ರಾಜ, ನನ್ನ ಹೆಂಡತಿಯ ಮೇಲೆ ಯಾವ ಕಾರಣಕ್ಕಾಗಿ ಕೈ ಮಾಡಿದೆವು? ಹೇಳು. ಹೇಳದಿದ್ದರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಬೇಕಿದೆ. ಎಚ್ಚರ ಮಗನೇ. ನನ್ನ ಕೈ ಕಾಲ ಅಷ್ಟೇ ಏಕೆ ಮಾಮ? ನನ್ನನ್ನು ಕೊಂದು ಹಾಕಿದರು ನನ್ನ ಸತ್ಯದ ದಾರಿ ನಾನು ಬಿಡಲಾರೆ. ಆದರೆ ಮೋಸದ ಮಾತಿಗೆ ಬಲೆ ಬಿದ್ದು ಅಕ್ಕನಿಗೆ ಹೋಲಿಸಿ ಕೇಳಬೇಡ ಮಾಮ ಕೆಟ್ಟ ನುಡಿಯನ್ನು. ಬೇಕಾದರೆ ನಿನ್ನ ಸೈನಿಕ ನಿಜ. ಆರು ಸಕ್ಕರೆ ಇದ್ದ ನನ್ನ ಸಂಸಾರದಲ್ಲಿ ವಿಷ ಹಾಕುವುದು ಪಾಪಿ ನೀನು. ಹೊರಮನೆತ ಹೊರಟು ಹೋಗು, ನನ್ನ ಮೇಲೆ ಬಿಟ್ಟು ಹೋಗು. ಅಪ್ಪ, ಮಾವನನ್ನ ಯಾಕೆ ಸಿಕ್ಕಂತ ಹೊಡೆದು ಗಾಯಗೊಳಿಸುತ್ತಿ? ನಿನ್ನ ಮಗನಾದ ನನ್ನ ಮೇಲಾದರೂ ನಿನಗೆ ವಿಶ್ವಾಸವಿಲ್ಲವೇ? ನಿರಪರಾಧಿಯಾದ ಮಾವನಿಗೆ ಅಪರಾಧಿ ನೀನೆಂದು ಹೊಡೆದರೆ ಇದೇ ನಿನ್ನ ಧರ್ಮದ ದಾರಿ. ನನಗೆ ಧರ್ಮದ ದಾರಿಯನ್ನು ಹೇಳ್ತೀಯಾ? ಕಲ್ಮಶಗೊಂಡ ನನ್ನ ಮಗನೇ. ನೀನು ನನ್ನ ಒಂದೇ ರಕ್ತಕ್ಕೆ ಹುಟ್ಟಿದ ಧರ್ಮವಂತ ಮಗನೇ ತಿನ್ನಾಗಿದ್ದಾರೆ ಎಂದು ಇವನು ನಿನ್ನ ತಾಯಿಯಂತೆ ಇರುವ ಇವಳ ಮೇಲೆ ಕೈ ಓಡುತ್ತಿಲ್ಲ. ಈ ಎಲ್ಲ ಆಟವನ್ನು ನೀನೇ ಮಾಡಿಸುತ್ತಿದ್ದಾಗ ನೀನು ನನ್ನ ಮಗನೇ ಅಲ್ಲ. ಹೊರಟು ಹೋಗೋ ಈ ನನ್ನ ಮನೆ ಬಿಟ್ಟು. ನಡೆ ರವಿ. ಮಾಮ, ಕಾಮಣಿಯಾದವನ ಕಣ್ಣಿಗೆ ಈ ಪ್ರಪಂಚವೇ ಹಳದಿಯಾಗಿ ಕಾಣುತ್ತದೆ. ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಈ ಕಂದನನ್ನು ಹೊಡೆಯಬೇಡ ಮಾಮ, ಹೊಡೆಯಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುವೆ ಮಾಮ. ಬೇಕಾದರೆ ನೀನೇನೇ ಸ್ಥಿತಿಯ ಕೊಟ್ಟರು ಅದನ್ನು ನಾನು ಅನುಭವಿಸಿಕೊಂಡು ಸಂತೋಷದಿಂದ ಈ ಮನೆ ಬಿಟ್ಟು ಹೊರಟೋಗುತ್ತೇನೆ ಮಾಮ, ಹೊರಟೋಗುತ್ತೇನೆ. ನಿನ್ನನ್ನು ಹಾಗೆ ಈ ಮನೆಯಿಂದ ಬಿಡುವುದಿಲ್ಲ. ನನಗೆ ಕೊಡಬೇಕಾಗಿದ್ದ ಸಾಲ 25,000 ರೂಪಾಯಿಯನ್ನು ಕೊಟ್ಟು ಈ ಮನೆಯ ವಸ್ತುವನ್ನು ದಾಟು ಮಗನೇ. ಮಾಮ, ನಾನೆಲ್ಲಿ ನಿನ್ನ ಕಡೆಯಿಂದ ಅಷ್ಟೊಂದು ಸಾಲ ತೆಗೆದುಕೊಂಡಿದ್ದೇನೆ? ಹೇಳು ಮಾಮ, ಹೇಳು. ನೀನು ಸಾಲವನ್ನು ಕೊಡದಿದ್ದರೆ ನನ್ನ ಹೆಂಡತಿಯು ಸತ್ತ ಕಾಲಕ್ಕೆ ನಿನ್ನ ಮನತಾಯಿಯು ನರಳಿ ನರಳಿ ಸರಿ ತೋರಿಸಬೇಕಲ್ಲಿ
ಆಸ್ಪತ್ರೆಗೆ ಎಂದು 75,000 ರೂಪಾಯಿಗಳನ್ನು ತೆಗೆದುಕೊಂಡು ಈಗ ನನಗೆ ತಿರುಗಿ ಬಿಡ್ತಿರುವ ಮಗನೇ. ಮಾಮ, ಯಾವುದೋ ದುರಾಲೋಚನೆ ದುರ್ಬುದ್ಧಿ ಒಳಗಾಗಿ ಕುದಿಯಬೇಡ ಮಾಮ, ಕುದಿಯಬೇಡ. ನನ್ನ ಹಣವನ್ನು ಮತ್ತು ಅಕ್ಕನ ಆಸ್ತಿಯನ್ನು ನಿನಗೆ ಹಚ್ಚಿದ್ದೇನೆ, ತಂಗಿಯ ಆಸ್ತಿಯನ್ನು ತಂಗಿಗೆ ಹಚ್ಚಿದ್ದೇನೆ. ಇನ್ನುಳಿದ ಆಸ್ತಿಯಲ್ಲಿ ಅರ್ಧ ಭಾಗ ಮಾರಿ ನನ್ನ ತಾಯಿಯ ದವಾಖಾನೆಗೆ ತೋರಿಸಿದ್ದೇನೆ. ಅಂದಾಗ ನಾನೆಲ್ಲಿಂದ ಕೊಡಲಿ ಮಾಮ ನಿನಗೆ ಅಷ್ಟೊಂದು ಹಣವನ್ನು? ಹೇಳು ಮಾಮ, ಹೇಳು. ನೀನು ಈ ಸಾಲವನ್ನು ಕೊಡದಿದ್ದರೆ ಹಿಂದೆ ಬಂದು ನಿನ್ನ ಆಸ್ತಿಯ ಬದುಕನ್ನೇ ಮಗನೇ. ಅಪ್ಪ, ಅನ್ಯರ ಆಸ್ತಿಗೆ ಆಸೆ ಮಾಡಿ ಪುಣ್ಯವಂತರ ಮನೆಯಲ್ಲಿ ಮರ್ಯಾದೆ ಕಳೆಯಬೇಡ. ನೀನು ಹಣವೊಂದು ಕೊಟ್ಟಿല്ലെಂದು ಮಾವ ಗಟ್ಟಿಯಾಗಿ ಹೇಳುತ್ತಿರುವಾಗ ನಿನ್ನದಿಂದ ಹಣವನ್ನು ಕಸಿದುಕೊಳ್ಳೋದು ಒಳ್ಳೆಯದಲ್ಲ. ಬಿಟ್ಟು ಬಿಡು ಅವನನ್ನು. ನನಗೆ ಎದುರು ವಾಸಿಸುತ್ತಿರುವ ಶಕ್ತಿ ನಿನಗೆ ಬಂದ್ರೆ ಮಾಮ, ನನ್ನ ಆಸ್ತಿಯ ಆಸೆಯ ಸಲುವಾಗಿ ಈ ಕನ್ನನನ್ನು ಒಡೆಯಬೇಡ ಮಾಮ, ಒಡೆಯಬೇಡ. ಬೇಕಾದರೆ ನಿನ್ನ ಕಾಲಿಗೆ ಬೀಳುತ್ತೇನೆ ಮಾಮ, ನಿನ್ನ ಕಾಲಿಗೆ ಬೀಳುತ್ತೇನೆ. ಬಡವರ ಹೊಟ್ಟೆಯ ಮೇಲೆ ಕಾಲಿಟ್ಟು ಮೆರೆಯುವ ಶ್ರೀಮಂತರ ಸಮಾಜದಲ್ಲಿ ನೀನು ಕೂಡ ಅದೇ ಹಾದಿಯನ್ನು ಬಯಸಿದೆ ಎಂದಾಗ